ಇವತ್ತು ನಿಮ್ಮ ಉದ್ದೇಶ ಏನಿದೆ? ಇವತ್ತು ನಿಮ್ಮ ಆಲೋಚನೆ ಏನಿದೆ? ಇವತ್ತು ನಮ್ಮನ್ನ ಪರೀಕ್ಷೆ ಮಾಡೋದು. ಹಲ್ಲೆಲೂಯಾ. ಇವತ್ತು ದೇವರು ನಿನ್ನನ್ನು ನನ್ನನ್ನು ಕೇಳುತ್ತಾನೆ. ಏನಂತ ಕೇಳುತ್ತಾನಂತ ನೋಡುವಾಗ, ಆದರೂ ಇಷ್ಟು ದಿವಸ ನಾವು ಏನು ಮಾಡ್ತಾ ಇದ್ದೇವೆ? ಇಷ್ಟು ದಿವಸ ಸ್ವಸತಿಯಿಂದಲೂ ಬಿಡುಗಡೆಯಿಂದಲೂ ನಾವೆಲ್ಲ ವಾಕ್ಯವನ್ನು ಕೇಳ್ತಾ ಇದ್ದೇವೆ. ಇವತ್ತು ದೇವರು ನಮಗೆ ಕೇಳೋದು, ನಮ್ಮ ಪ್ರಶ್ನೆ ಕೇಳ್ತಾನೆ. ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಯವನ ಬರೆದ ಸುವಾರ್ತೆ 21ನೇ ಅಧ್ಯಾಯ 17ನೇ ವಚನದಿಂದ ನಾವು ಓದಿಕೊಳ್ಳೋಣ. 17ನೇ ವಚನ. ಇವತ್ತು ದೇವರು ಪ್ರತಿಯೊಬ್ಬರಿಗೆ ಇವತ್ತು ಪ್ರಶ್ನೆ ಕೇಳ್ತಾ ಇದ್ದಾನೆ. ನಮ್ಮೆಲ್ಲರಿಗೂ ಕೇಳ್ತಾ ಇದ್ದಾನೆ ದೇವರು. ಶೀಮೋನನಿಗೆ ದೇವರಿಗೆ ಕೇಳಿದನು, ಶೀಮೋನನೇ ನನ್ನ ಮೇಲೆ ನೀನು ಎಷ್ಟು ಭಕ್ತಿ ಇಟ್ಟಿದಿ? ಶೀಮೋನನೇ ನನ್ನ ಮೇಲೆ ಎಷ್ಟು ನೀನು ವಿಶ್ವಾಸ ಇಟ್ಟಿದಿ? ಶೀಮೋನನೇ ನನ್ನ ಮೇಲೆ ಎಷ್ಟು ನೀನು ನಂಬಿಕೆ ಇಟ್ಟಿದಿ? ಶೀಮೋನನೇ ನನ್ನ ಮೇಲೆ ಎಷ್ಟು ಮಮತೆ ಇಟ್ಟಿದಿ ಅಂತ. ಅಯ್ಯ, ನಿನ್ನ ಮೇಲೆ ನಾನು ಎಷ್ಟು ಮಮತೆ ಇಟ್ಟಿದ್ದೀನಿ, ನಿನ್ನ ಮೇಲೆ ನಾನು ಎಷ್ಟು ಪ್ರೀತಿ ಇಟ್ಟಿದ್ದೀನಿ, ನಿನ್ನ ಮೇಲೆ ನಾನು ಎಷ್ಟು ದೇವರೇ ಅಯ್ಯ ಒಂದು ನಂಬಿಕೆ ಇಟ್ಟಿದ್ದೀನಿ ಅಂದರೆ, ನಿನ್ನ ಮೇಲೆ ಎಷ್ಟು ನಾನು ಭಕ್ತಿ ಇಟ್ಟಿದ್ದೀನಿ ಅಂದರೆ ದೇವರೇ ನಾನು ಹೇಳ್ತಾ ಇಲ್ಲಯ್ಯ, ನಿನಗೆ ಮಾತ್ರ ಗೊತ್ತಿದೆಯಲ್ಲಯ್ಯ, ನಿನ್ನ ಪರಿಶೋಧನೆಯನ್ನು ಮಾಡೋ ದೇವರಾಗಿದೆಯಲ್ಲಯ್ಯ ಅಂತ. ಹಲ್ಲೆಲೂಯಾ. ಪ್ರೇಮ ಸೋದರಿ, ಇವತ್ತು ದೇವರು ಪೇತ್ರನಿಗೆ ಕೇಳಿದ ದೇವರು ಇವತ್ತು ನಮ್ಮೆಲ್ಲರಿಗೆ ದೇವರು ಕೇಳ್ತಾ ಇದ್ದಾನೆ. ಆತ ಏನು ಮಾಡ್ತಾ ಇದ್ದಾನೆ? ಜರಡಿ ಹಿಡಿತಾ ಇದ್ದಾನೆ. ಹಲ್ಲೆಲೂಯಾ. ನಾವು ರೊಟ್ಟಿ ಮಾಡುವಾಗ ಯಾವ ರೀತಿಯಾಗಿ ಜರಡಿಯನ್ನು ಹಿಡಿದು ಎಲ್ಲ ಒಟ್ಟೆಲ್ಲ ಒಂದು ಕಡೆ ಬಿಸಾಕಿ ಒಳ್ಳೆ ಹಿಟ್ಟನ್ನು ರೊಟ್ಟಿ ಮಾಡ್ತಾ ಇರ್ತೇವೆ. ಆದರೂ ಉಸುಕನ್ನು ಜರಡಿಯನ್ನು ಹಿಡಿದು ಅದರಲ್ಲಿ ಕಸ ಬಂದಿದ್ದೆಲ್ಲ ಹೊರಗಡೆ ಹಾಕಿ ಆದರೂ ಅದರಲ್ಲಿ ಒಳ್ಳೆಯವನ್ನು ಒಂದು ಸರಿಯಾಗಿ ಬಂದಿದ್ದ ಉಸುಕನ್ನು ತಗೊಂಡು ನಾವು ಮನೆ ಕಟ್ಟಲಿಕ್ಕೆ ಏನು ಮಾಡ್ತೇವೆ? ಮನೆ ಕಟ್ತೇವೆ. ಅದೇ ರೀತಿಯಾಗಿ ಇವತ್ತು ದೇವರು ಪ್ರತಿಯೊಬ್ಬರು ನಮ್ಮನ್ನು ಜರಡಿ ಹಿಡಿತಾ ಇದ್ದಾನೆ. ಹಲ್ಲೆಲೂಯಾ. ಏನು ಮಾಡ್ತಾ ಇದ್ದಾನೆ? ಜರಡಿ ಹಿಡಿತಾ ಇದ್ದಾನೆ. ಏನಂತಂದ್ರೆ, ಇವತ್ತು ನಿಮ್ಮ ಉದ್ದೇಶ ಏನಿದೆ? ಇವತ್ತು ನಿಮ್ಮ ಆಲೋಚನೆ ಏನಿದೆ? ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಪ್ರತಿಯೊಂದು ಸಂಡೆ ಬರ್ತಾ ಇದ್ದೀರಾ? ನನ್ನ ಮೇಲೆ ವಿಶ್ವಾಸ ಇಟ್ಟು ಪ್ರತಿಯೊಂದು ಅಮಾವಾಸ್ಯೆ ಪೂಟಕ್ಕೆ ಬರ್ತಾ ಇದ್ದೀರಾ? ಅಥವಾ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ದೇವರು ನಮ್ಮನ್ನು ತಿಳ್ಕೊತಾ ಇದ್ದಾನೆ. ಹಲ್ಲೆಲೂಯಾ. ಏನು ಹೇಳ್ತಾ ಇದ್ದಾನೆ ದೇವರು? ನಮ್ಮನ್ನು ಕೇಳ್ತಾ ಇದ್ದಾನೆ, ನಿಮ್ಮ ವಿಶ್ವಾಸ ಏನಿದೆ? ನಿಮ್ಮ ಭಕ್ತಿ ಏನಾಗಿದೆ? ಅಥವಾ ನನ್ನ ಆಚಾರ ಪ್ರಕಾರವನ್ನು ಹೋಗಿ ಸಭೆಗೆ ಹೋಗಿ ಆಚಾರ ಪ್ರಕಾರವನ್ನು ಬರ್ತೀನಂತ ಈ ರೀತಿಯಾಗಿದ್ದೇನಾ? ಅಥವಾ ಕರ್ತನಾದ ಯೇಸು ಸ್ವಾಮಿ ನನ್ನ ಗುಣಪಡಿಸ್ತಾನೆ, ನನ್ನ ಬಿಡುಗಡೆ ಮಾಡ್ತಾನೆ, ನನಗೆ ಸ್ವಸತಿ ಕೊಡ್ತಾನಂತ ಈ ರೀತಿಯಾಗಿ ನಿಮ್ಮ ಹತ್ರ ನಂಬಿಕೆ ಇದೆಯಾ? ಅಥವಾ ದೇವರು ನನಗೆ ಏನು ಮಾಡ್ತಾನೆ, ಏನು ಮಾಡಂಗಿಲ್ಲ ಅಂತ ನಂಬಿಕೆ ಈ ರೀತಿಯಾಗಿದೆಯಾ? ನನ್ನ ಮೇಲೆ ಮಮತೆ ಎಷ್ಟು ನೀವು ಇಟ್ಟಿದ್ದೀರಂತ ಇವತ್ತು ನಮ್ಮೆಲ್ಲರಿಗೆ ದೇವರು ಕೇಳ್ತಾ ಇದೆ. ಇವತ್ತು ನಮ್ಮ ಭಕ್ತಿ ಏನಾಗಿದೆ? ಇವತ್ತು ನಮ್ಮ ನಂಬಿಕೆ ಏನಾಗಿದೆ? ಇವತ್ತು ನಮ್ಮ ವಿಶ್ವಾಸವನ್ನು ಏನಾಗಿದೆ? ಹಲ್ಲೆಲೂಯಾ. ಪ್ರತಿ ಒಬ್ಬನನ್ನು ದೇವರು ವಿಶ್ವಾಸವನ್ನು ಆತನ ಪರಿಶೋಧನೆ ಮಾಡ್ತಾ ಇದ್ದಾನೆ. ಪೇತ್ರಗೆ ದೇವರು ಏನು ಹೇಳ್ತಾನೆ ಹೇಳು? ನಿನ್ನ ಮೇಲೆ ಏನು ಮೀನ ಹಿಡಿಯದೆ ಮನುಷ್ಯರನ್ನು ಹಿಡಿಯೋನಾಗಿದ್ದೆ ಅಂತ. ಹಲ್ಲೆಲೂಯಾ. ಒಂದು ಸಾರಿ ಪೇತ್ರನನ್ನು ದೇವರು ಏನು ಮಾಡಿದ? ಅಭಿಷೇಕದಿಂದ ತುಂಬಿಸಿದನು. ಪೇತ್ರನ ದೇವರು ಅಭಿಷೇಕದಿಂದ ತುಂಬಿಸಿದನು, ಆತನ ಆತ್ಮದಿಂದ ತುಂಬಿಸಿದನು. ಯಾಕೆ ತುಂಬಿಸಿದನು? ದೇವರ ಮೇಲೆ ಮಮತೆ ಇಟ್ಟನು. ಏನು ಮಾಡಿದನು? ದೇವರ ಮೇಲೆ ವಿಶ್ವಾಸ ಇಟ್ಟು ಬಂದಿದ್ದಕ್ಕಾಗಿ ದೇವರನ್ನ ನಮ್ಮ ನಂಬಿಕೆಯಿಂದ ಹಿಂಬಾಲಿಸುತ್ತಾಗಾಗಿ ಪೇತ್ರನ ಅಭಿಷೇಕದಿಂದ ತುಂಬಿಸಿ ಪೇತ್ರನ ಬಲವಾಗಿ ದೇವರು ಉಪಯೋಗಿಸ್ತಾರಂತ ನೋಡ್ತಾ ಇದೆ. ನಾವು ಚಪ್ಪಾಳೆ ತಟ್ಟೆ ಮೈ ಮನಸ್ಸು. ಹಲ್ಲೆಲೂಯಾ. ಹಲ್ಲೆಲೂಯಾ.